ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಯಾಕಂದರೆ ನಾರಾಯಣಾಚಾರ್ಯ ಅವರು ಭಿಕ್ಷೆ ಬಿಡಕ್ಕೆ ಹೋಗಿದ್ದು ಬರಲೇ ಇಲ್ಲ ಅಂತ ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ನಿನ್ನೆ ಬೇರೆ ಉಪವಾಸ ಮಾಡಿದ್ದಾರೆ, ನೀರು ಕುಡಿದಿಲ್ಲ, ಊಟನೂ ಮಾಡಿಲ್ಲ. ಎಲ್ಲಾದರೂ ಸುಸ್ತಾಗಿ ಬಿದ್ದುಬಿಟ್ರೆ ಏನು ಮಾಡೋದು, ಬರಲೇ ಇಲ್ವಲ್ಲ ಅಂತ ಮನೆ ಆಚೆ ಬಂದು ಎಲ್ಲ ಕಾಯ್ತಾ ಇರ್ತಾರೆ. ಕಾಯ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಹೊತ್ತಿಗೆ ನಾರಾಯಣಾಚಾರ್ಯ ಅವ್ರು ಬರ್ತಾರೆ. ಎಲ್ಲ ಬಂದಾಗ ಹೋಗಿ ಕೇಳ್ತಾರೆ, ಎಲ್ಲಪ್ಪ ಜೋಳಿಗೆ ನಿಮ್ಮದು ಭಿಕ್ಷೆ ಬೇಡಕ್ಕೆ ಅಂತ ಹೋದ್ರಿ, ಏನು ಎತ್ತ ಅಂತ ಕೇಳಿದಾಗ ಭಿಕ್ಷೆ ಬೇಡೋದಕ್ಕೆ ವೈಶಾಖ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಏನು ವೈಶಾಖನ, ಏನಕ್ಕೆ ನೀವೇ ಹೋಗಬೇಕು ಅಂತ ತಾನೇ ಅಪ್ಪ ನೀವು ಹೋಗಿದ್ದು, ಅದ್ರ ಬದಲಾಗಿ ನಾವು ಭಿಕ್ಷೆ ಬೇಡಬೇಕು ಅಂತ ಇದ್ದಿದ್ರೆ ನಾವೇ ಹೋಗ್ತಿದ್ವಿ, ವೈಶಾಖಕ್ಕೆ ಪ್ರೆಗ್ನೆಂಟ್ ಬೇರೆ, ಏನಕ್ಕಪ್ಪ ಅವ್ರನ್ನ ಬಿಟ್ಬಿಟ್ಟು ಬಂದ್ರಿ ಅಂತ ಇಲ್ಲಿ ರಾಮಾಚಾರಿ ಪ್ರಶ್ನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಏನೂ ಆನ್ಸರ್ ಮಾಡೋದಿಲ್ಲ, ಗೊತ್ತಿಲ್ಲ, ಅವಳೇ ನಾನೇ ಮಾಡ್ತೀನಿ ಅಂತ ನನ್ನ ಕಳಿಸಿದ್ಲು ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಹೊರಟೋಗ್ತಾರೆ. ಏನೋ ಪ್ಲ್ಯಾನ್ ಇವ್ರದ್ದು ಅಂತ ಹೇಳಿಬಿಟ್ಟು ವೈಶಾಖನ ಫಾಲೋ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಚಾರು ಅಲ್ಲಿಂದ ಹೊರಡ್ತಾಳೆ. ಹಿಂದೆನೇ ಹೋಗಿ ವೈಶಾಖ ಹಿಂದೆ ಹೋಗಿ ಚಾರು ಫಾಲೋ ಮಾಡ್ತಾಳೆ. ಅಲ್ಲಿ ಅವ್ರ ತಮ್ಮನ ಮನೆಗೆ ಹೋಗ್ತಾಳೆ. ಅವನು ಕಾಯ್ತಾ ಇರ್ತಾನೆ, ನಾರಾಯಣಾಚಾರ್ಯ ಬರ್ತಾರೆ, ಅವ್ರ ಬುಕ್ಕದ ಮೇಲೆ ಬೆಲ್ಲ ಮತ್ತು ಅಕ್ಕಿ ಎರಡನ್ನೂ ಹಾಕಬೇಕು ಅಂತ ಅಮ್ಮನ ಜೊತೆ ಮಾತಾಡಿಕೊಂಡು ಶಂಖ ಊದಿದ ತಕ್ಷಣ ಬಂದು ಬಾಗಲ್ ತೆಗಿತಾನೆ. ಇನ್ನೇನು ಅಕ್ಕಿ ಬೆಲ್ಲ ಹಾಕಬೇಕು ಮುಖಕ್ಕೆ ಅನ್ನೋಷ್ಟರಲ್ಲಿ ಅಕ್ಕನ ನೋಡ್ಬಿಟ್ಟು, ಇದೇನಕ್ಕ ನಿನ್ಗೆ ಈ ಥರ ಬಂದಿದೆಯಾ, ನಾನು ಅವ್ನು ಬರ್ತಾನೆ ಅಂದ್ಬಿಟ್ಟು ಅವ್ನ ಕಣ್ಣೀರು ನೋಡಬೇಕು ಅಂದರೆ ನೀನು ಹತ್ಕೊಂಡು ಬಂದಿದ್ದೀಯಲ್ಲ ಅಕ್ಕ, ಬಾ ಒಳಗಡೆ ಅಂತ ಕರ್ಕೋತಾನೆ. ಇದು ಯಾರಿರ್ಬೋದು, ವೈಶಾಖ ಅಕ್ಕ ಅನಾಥೆ ಅಲ್ಲ ಅಂತ ಇಲ್ಲಿ ಚಾರು ಅನ್ಕೋತಾ ಇರ್ತಾಳೆ. ಆಮೇಲೆ ಮಾತಾಡ್ತಾ ಇರ್ತಾರೆ, ಏನಾಯಿತು ಏನು ಎತ್ತ ಅಂತ. ಹೌದು, ನಮಗೊಬ್ಬ ಶತ್ರು ಹುಟ್ಕೊಂಡಿದ್ದಾನೆ, ಸತ್ಯ ಗೊತ್ತಿರೋನು, ನಾನು ಬಸ್ರಿ ಅಲ್ಲ ಅಂತ ಅಂದ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ಅವನ ಬದಲಾಗಿ ನೀನೇ ಭಿಕ್ಷೆ ಬೇಡಬೇಕು ಅಂತ ಹೇಳಿದ್ದಾನೆ ಅಂದಾಗ, ಯಾರಕ್ಕ ಅವನು, ಯಾರು, ನಮ್ಮ ಬಗ್ಗೆ ಸತ್ಯ ಗೊತ್ತಾಗಿರೋನ್ನ ಯಾರದು ಅಂತ ಅವನ ತಮ್ಮ ಕೇಳ್ತಾ ಇರಬೇಕಾದ್ರೆ, ಅವ್ನು ಯಾರೇ ಆಗಿರಲಿ ಅಕ್ಕ, ನಮ್ಮ ಸತ್ಯ ಗೊತ್ತಿರೋರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ ಚಾರು ಅವ್ನ ಮುಖ ಕಾಣಿಸ್ತಾ ಇಲ್ವಲ್ಲ, ಆ ಕಡೆಯಿಂದ ಬಂದು ನೋಡೋಣ ಅಂತ ಹೋಗಬೇಕಾದ್ರೆ ಅಲ್ಲಿ ರಂಗೋಲಿ ಡಬ್ಬಿನ ಬಿಡಿಸ್ಬಿಟ್ಟಿರ್ತಾಳೆ. ಅವರಿಬ್ಬರು ಕೂಡ ಬಂದು ಯಾರೋ ಇರ್ಬೋದೇನೋ ಅಂತ ಹೊರಗಡೆ ಬಂದು ನೋಡ್ತಾರೆ. ಅಷ್ಟರಲ್ಲಿ ಚಾರು ಈ ಕಡೆ ಬಂದು ರೋಡ್ ಸೈಡ್ ನಿಂತ್ಕೊಬಿಟ್ಟಿರ್ತಾಳೆ. ಆಮೇಲೆ ವೈಶಾಖ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಕಿಟ್ಟಿಗೆ ಜೈಲಿಗೆ ಕಳಿಸಿ, ಅಂದರೆ ಕರೆಸಿದ್ದು ರಾಮಾಚಾರಿನ ಜೈಲಿಗೆ ಕಳಿಸಿದ್ದು, ಇವಾಗ ಕಿಟ್ಟಿ ಕತೆ ಮುಗಿಸಿರೋದೆಲ್ಲ ನಾವೇ, ಅದೆಲ್ಲ ಗೊತ್ತಾದರೆ ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಅದನ್ನು ಚಾರು ಕೇಳಿಸ್ಕೊಳ್ಳೋದಿಲ್ಲ. ಸರಿ ಆಯಿತು, ನಾನು ಮನೆಗೆ ಹೋಗ್ತೀನಿ, ಇನ್ನೊಂದು ಸ್ವಲ್ಪ ಅಕ್ಕಿ ಬೆಲ್ಲ ತೊಗೊಂಡು ಬಾ, ನನಗೆ ಭಿಕ್ಷೆ ಬೇಡಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತ ಅಲ್ಲಿಂದ ವೈಶಾಖ ಹೊರಡ್ತಾಳೆ. ಆದ್ರೆ ಹಿಂದೆನೇ ಚಾರು ಹೋಗ್ತಾಳೆ. ಇನ್ನೂ ವಿಷಯ ಏನೇನೋ ಇತ್ತು, ಕೇಳಿಸ್ಕೊಬೋದಾಗಿತ್ತು, ಅಷ್ಟೊತ್ತಲ್ಲಿ ಹಿಂಗಾಗೋಯ್ತು ಅಂತ ಬಿಡಲ್ಲ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹಿಂದೆನೇ ಹೋಗ್ತಾಳೆ ಚಾರು. ಹಾಗೆ ಈ ಕಡೆ ನಾರಾಯಣಾಚಾರ್ಯ ಅವರು ತುಂಬಾ ನೊಂದ್ಕೋತಾ ಇರ್ತಾರೆ. ನನ್ನ ಪರಿಸ್ಥಿತಿ ಏನಕ್ಕೆ ಈ ಥರ ಆಗೋಯ್ತು ಅಂತ ತುಂಬ ನೊಂದ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಚಾರು ಇವತ್ತು ವೈಶಾಖ ಅಕ್ಕನ್ನ ಬಣ್ಣ ಬಯಲು ಮಾಡಲೇಬೇಕು, ನಾನು ನಿಜ ಹೇಳಲೇಬೇಕು, ಮನೆಯವ್ರಿಗೆ ನಿಜ ಹೇಳಿದ್ರೆ ಅವರೆಲ್ಲ ಪ್ರಶ್ನೆ ಮಾಡ್ತಾರೆ, ಏನಕ್ಕೆ ನಾಟಕ ಮಾಡ್ತಿದ್ದೀಯಾ ಅಂತ ಎಲ್ಲ ಕೇಳ್ತಾರೆ, ಬಿಡಲ್ಲ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾಳೆ ಚಾರು. ಈ ಕಡೆ ವೈಶಾಖ ಮನೆಗೆ ಬರಲಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬರ್ತಾಳೆ ವೈಶಾಖ. ಆಮೇಲೆ ಬಂದ ತಕ್ಷಣ ಎಲ್ಲ ಫುಲ್ಲು ಕೇರ್ ಮಾಡ್ತಾ ಇರ್ತಾರೆ. ಬಿಸಿಲಲ್ಲಿ ಈ ಥರ ಹೋಗಿದೆಯಲ್ಲ, ತುಂಬ ಸುಸ್ತಾಗಿರುತ್ತೆ ನಿನಗೆ ಅಂತ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ಹೊಗಳ್ತಾ ಇರ್ತಾರೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.